ಹೆಲೋ ಎವ್ರಿವನ್, ಜೈ ಶ್ರೀರಾಮ್. ಸೊ ನಾವು ಇವತ್ತು ಮನೆಯಲ್ಲೇ ತುಪ್ಪ ಮಾಡ್ತಾಯಿದ್ದೀವಿ. ಬಿಕಾಸ್ ನಾವು ಮನೆಯಲ್ಲೇ ಮಾಡೋದು, ರೆಡಿಮೇಡ್ ಯಾವತ್ತೂ ತೊಗೊಂಡು ಬರೋದಿಲ್ಲ. ಸೊ 1 ಮಂತಿಂದ ಕೆನೆನ ಇಟ್ಬಿಟ್ಟಿದ್ರು ಮಮ್ಮಿ. ತುಂಬ ಆಗಿಬಿಟ್ಟಿದೆ, ಇವಾಗ ಮಾಡೇ ಬಿಡೋಣ ಅಂತ ಮಾಡ್ತಾಯಿದ್ದಾರೆ. ಟೈಮೇ ಸಿಗ್ತಿರ್ಲಿಲ್ಲ ಮಮ್ಮಿಗೆ. ಸೊ ಫಸ್ಟು ಆ ಬೆಣ್ಣೆನ ಒಳಗಡೆ ಲೆಮನ್ ಜ್ಯೂಸ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಸೊ ಅದಾದಮೇಲೆ ತಣ್ಣೀರು ತೊಗೊಂಡ್ಬಿಟ್ಟು ಅದನ್ನು ಮಿಕ್ಸಿ ಮಾಡ್ತಾಯಿದ್ದಾರೆ. ಬಿಕಾಸ್ ಬೆಣ್ಣೆ ಸ್ವಲ್ಪ ಸೈಡ್ ಹಾಕಬೇಕಲ್ವ, ಸೈಡಿಗೆ ಬರಬೇಕಲ್ಲ. ಸೊ ಅದ್ರಗೋಸ್ಕರ ಅದನ್ನು ಹಾಕಿಬಿಟ್ಟು ಮಿಕ್ಸಿ ಮಾಡ್ತಾಯಿದ್ದಾರೆ. ಸೊ ಬೆಣ್ಣೆ ಸ್ವಲ್ಪ ಸೈಡ್ಗೆ ಆಗುತ್ತೆ, ಅದನ್ನು ವೈಟ್ ಹಾಲ್ ಇದೆಯಲ್ಲ ಅದು ಒಂದು ಕಡೆ ಆಗಿಬಿಡುತ್ತೆ. ಸೊ ಅದಾದಮೇಲೆ ಐಸ್ ಕ್ಯೂಬ್ ತೊಗೊಂಡ್ಬಿಟ್ಟು ಅದು ಯಾವ್ದು ಮಿಕ್ಸಿ ಮಾಡಿದ್ರಲ್ಲ, ಸೊ ಅದರೊಳಗಡೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಬಟ್ ಫುಲ್ ಬೆಣ್ಣೆ ಒಂದು ಸೈಡ್ ಹಾಕಿಬಿಡುತ್ತೆ ಅಲ್ಲ, ಅದಕ್ಕೆ ಸೊ ಅದಕ್ಕೆ ಐಸ್ ಕ್ಯೂಬ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ನೋಡಿ ಇವಾಗ ಬೆಣ್ಣೆ ಎಷ್ಟು ಚೆನ್ನಾಗಿ ಗಟ್ಟಿ ಹಾಕೊಂಡು ಬರ್ತಾಯಿದೆ. ಸೊ ಅದಾದಮೇಲೆ ನೋಡಿ, ಸೊ ನಾವು ಯಾವುದು ಇದು ಮಿಕ್ಸಿ ಮಾಡಿಬಿಟ್ಟು ಅದನ್ನು ನೀರು ನಾವು ತೆಕ್ಕೊಂಡಿದ್ವಲ್ಲ, ಸೊ ಅದನ್ನು ಚೆಲ್ಬಿಡಬೇಡಿ. ಸೊ ಇದೂ ತುಂಬ ಹೆಲ್ಪ್ ಆಗುತ್ತೆ. ಸೊ ಅದನ್ನು ನಾನು ಒಂದು 10 to 15 ಮಿನಿಟ್ಸ್ ಮೈಕ್ರೋವೇವಲ್ಲಿ ಇಟ್ಬಿಟ್ಟಿದ್ದೀನಿ. ಸೊ ಇವಾಗ ಒಂದು ಕಡೆ ನೋಡಿ ಬೆಣ್ಣೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಸೊ ಇದನ್ನು ನಾವು ತುಪ್ಪ ಮಾಡೋಕ್ಕೆ ಇವಾಗ ಇಟ್ಬಿಟ್ಟಿದ್ದೀವಿ ಗ್ಯಾಸ್ ಮೇಲೆ. ಸೊ ಇದು ನೋಡಿ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗ್ತಾಯಿದೆ. ಸೊ ನೀವು ಇದರಲ್ಲೇ ಅದೇ ಬೆಣ್ಣೆನ ತೆಕ್ಕೊಂಡ್ಬಿಟ್ಟು ಅದು ಬೆಣ್ಣೆ ಥರನೂ ಯೂಸ್ ಮಾಡ್ಕೋಬೋದು. ಸೊ ನಾವು ಬೆಣ್ಣೆ ಜಾಸ್ತಿ ತಿನ್ನೋದಿಲ್ಲ, ಸೊ ಅದಕ್ಕೆ ಎಲ್ಲ ತುಪ್ಪ ಮಾಡಿಬಿಡ್ತಾಯಿದ್ದೀವಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗ್ತಾಯಿದೆ, ಕಲರ್ ಕೂಡ ತುಂಬ ಚೆನ್ನಾಗಿ ಬಿಡ್ತಾಯಿದೆ. ಸೊ ಇನ್ನೊಂದು ಕಡೆ ನಾವು ಏನು ಅದನ್ನು ನೀರನ್ನ ತೆಗೆದಿಟ್ಟಿದ್ವಲ್ಲ, ಸೊ ಅದನ್ನು ನಾನು ಮೈಕ್ರೋವೇವ್ ಇಟ್ಟಿದ್ನಲ್ಲ, ಸೊ ಅದನ್ನು ಇವಾಗ ನಾನು ತೆಕ್ಕೊಂಡ್ಬಿಟ್ಟು, ಸೊ ನೋಡಿ ಅದು ಎಷ್ಟು ಚೆನ್ನಾಗಿ ಪನ್ನೀರ್ ಆಗಿಬಿಟ್ಟಿದೆ. ಸೊ ಅದನ್ನು ನಾನು ಒಂದು ಬಟ್ಟೆಯಲ್ಲಿ ತೆಗೆದ್ಬಿಟ್ಟು ಚೆನ್ನಾಗೆ ವಾಶ್ ಮಾಡ್ಕೊತೀನಿ. ಬಿಕಾಸ್ ಅದು ಏಕೆಂದರೆ ಅದರಲ್ಲಿ ಲೆಮನ್ ಜ್ಯೂಸ್ ಹಾಕಿದ್ವಲ್ಲ, ಸೊ ಅದು ಹುಳಿ ಇನ್ನೂ ಅದರೊಳಗಡೆನೇ ಇರುತ್ತೆ. ಸೊ ಅದಕ್ಕೆ ನಾನು ಒಂದು ಬಟ್ಟೆಯಲ್ಲಿ ವೈಟ್ ಬಟ್ಟೆಯಲ್ಲಿ ತೆಗೆದ್ಬಿಟ್ಟು ತಣ್ಣೀರನ್ನು ಹಾಕ್ತಾಯಿದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಹುಳಿ ಅದರೊಳಗಡೆಯಿಂದ ರಿಲೀಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತೊಳ್ಕೊತಾ ಇದ್ದೀನಿ. ಸೊ ನೋಡಿ ಒಂದು ಕಡೆ ಬೆಣ್ಣೆ ಆಯಿತು, ಇನ್ನೊಂದು ಕಡೆ ಪನ್ನೀರ್ ಕೂಡ ರೆಡಿ ಆಯಿತು. ಸೊ ನೀವು ಇದು ಪನ್ನೀರ್ ಬೇಡ ಅಂದರೆ ಚೀಸ್ ಕೂಡ ಮಾಡ್ಕೋಬೋದು. ಸೊ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೀವು ಅದು ಯಾವ್ದು ನೀರಿಂದ ತೆಗೆದಿರ್ತೀರಲ್ಲ, ಅದೇ ಬಿಸಿ ನೀರಲ್ಲಿ ಅದು ಚೀಸ್ನ ನೀವು ಇದು ಇಟ್ಬಿಟ್ರೆ ಇನ್ನೊಂದು ಕಡೆ ಚೀಸು ರೆಡಿ ಆಗುತ್ತೆ. ಸೊ ನೋಡಿ ಇನ್ನೊಂದು ಕಡೆ ಬೆಣ್ಣೆನ ನಮ್ಮದು ಫುಲ್ ಮೆಲ್ಟ್ ಆಯಿತು. ಸೊ ಅದ್ರೊಳಗಡೆ ಏನು ವೈಟ್ ಇದೆಯಲ್ಲ, ಅದು ಫುಲ್ಲು ವೈಟ್ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಅದನ್ನು ಕುದಿಸ್ಕೋಬೇಕು. ಸೊ ನೋಡಿ ಫೈನಲಿ ನಮ್ಮ ತುಪ್ಪ ರೆಡಿ ಆಯಿತು. ಸೊ ತುಪ್ಪ ನಾವು ತೆಗೆದ್ಬಿಟ್ಟು ನೋಡಿ ಅದನ್ನು ನಿಮ್ಮ ತುಪ್ಪದೊಳಗೆ ಅದು ಇದು ಉಳುತ್ತಲ್ಲ, ಅದಕ್ಕೆ ಏನು ಅಂತಾರೆ ಅಂತ ನಂಗೆ ಗೊತ್ತಿಲ್ಲ. ಸೊ ನೋಡಿ ಅದರೊಳಗಡೆ ನಾವು ಅದನ್ನು ಬಿಕಾಸ್ತಾ ಇಲ್ಲ. ಸೊ ಅದರೊಳಗಡೆ ನಾವು ಸಕ್ಕರೆ ಹಾಕ್ಬಿಟ್ಟು, ಇಲ್ಲ ನಿಮಗೆ ಸಕ್ಕರೆ ಬೇಡ ಅಂದರೆ ನೀವು ಇದರೊಳಗಡೆ ಬೆಲ್ಲನೂ ಕೂಡ ಹಾಕ್ಕೋಬೋದು. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಒಂದು ಸ್ವೀಟು ಕೂಡ ರೆಡಿ ಆಗಿಬಿಡುತ್ತೆ. ಸೊ ನೋಡಿ ಒಂದು ಕಡೆ ನಾವು ಸ್ವೀಟ್ ರೆಡಿ ಮಾಡ್ಕೊಂಡ್ವಿ, ಒಂದು ತುಪ್ಪ ರೆಡಿ ಆಯಿತು, ಇನ್ನೊಂದು ಪನ್ನೀರ್. ಸೊ 3 ಐಟಮ್ನ ನಾವು ಕೆನೆನ ತೆಗೆದ್ಬಿಟ್ಟು 3 ಐಟಮ್ಸ್ನ ಮನೆಗೆ ರೆಡಿ ಮಾಡಿದ್ವಿ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಸೊ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮಾಡೋದು ಮರಿಬೇಡಿ. ಬಾಯ್.